ಗುಡ್ ಈವ್ನಿಂಗ್ ಮಾಸ್ಟರ್ಸ್, ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ಸೊ ಈ ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ಈ ದಿನದ ಸೆಷನ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಸಾರಿ, ಎಲ್ಲರಿಗೂ 10 minutes and 15 minutes ಆಲ್ಮೋಸ್ಟ್ ಲೇಟ್ ಆಗಿದೆ, ಸಾರಿ ಫಾರ್ ದಟ್. ಇವತ್ತು ನಾವು ಮನೆ ಧ್ಯಾನದಲ್ಲಿ 25ನೇ ದಿನಕ್ಕೆ ಬಂದಿದ್ದೀವಿ. ಸೊ ನಾವು ಇವತ್ತು 1 second ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಈಗ ಸುವರ್ಣ ಅವರು ಅವರ ಹೊಸ ಮನೆ ಬೇಗ ಕಟ್ಟಬೇಕು, ಹಾಗೆ ಮಗ ಚೆನ್ನಾಗಿ ಓದ್ಬೇಕು, ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವ್ರಿಗೆಲ್ಲರೂ ವಿಶ್ ಮಾಡಿದ್ದೀವಿ, ಎಲ್ಲರ ಪರವರೆಗೂ ಅವರ ಆಶಯ ನೆರವೇರ್ಲಿ ಅಂತ ಕೇಳ್ಕೊಂತ ಇವತ್ತು ನಾವು ಫಸ್ಟ್ ಧ್ಯಾನಕ್ಕೆ ಕೂತ್ಕೊಂಡ್ಬಿಡೋಣ. ಧ್ಯಾನದ ನಂತರ ನಾನು ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡಿ. ಸೊ ಈಗ ಎಲ್ಲರೂ ಧ್ಯಾನಕ್ಕೆ ಕೂತ್ಕೊಂಡ್ಬಿಡಿ. ಧ್ಯಾನಕ್ಕೆ ಕೂತ್ಕೊಳ್ಳೋದು ಪ್ರೊಸೀಜರ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಹೊಸಬ್ರು ಯಾರು ಇದ್ರೆ ಸ್ಪೆಕ್ಸ್ ಹಾಕೊಂಡಿದ್ರೆ ಸ್ಪೆಕ್ಸ್ ತೆಗೆದು ಬಿಡಿ, ಮತ್ತೆ 2 ಕೈಗಳನ್ನ ಈ ತರ ಕೂಡಿಸ್ಕೊಳ್ಳಿ. ಹೊಸಬ್ರು ಯಾರಿದ್ದೀರಲ್ಲಿ 2 ಕೈಗಳನ್ನ ಈ ತರ ಕೂಡಿಸ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಅದೇ ಸುಖಾಸನದಲ್ಲಿ ಆ ತರ ಕೂತ್ಕೊಳ್ಳಿ. ಮೇಲ್ ಕೂತಿರೋರಾದ್ರೆ ಕಾಲೆರಡು ಈ ತರ ಕ್ರಾಸ್ ಮಾಡ್ಕೊಳ್ಳಿ. ಪಾದ ಹಿಂಗ್ ಕ್ರಾಸ್ ಮಾಡ್ಕೋಬೇಕು. ಕ್ರಾಸ್ ಮಾಡ್ತಾ ಮತ್ತೆ ಬೇರೆ ಯಾವ್ದಾದ್ರು ಆಲೋಚನೆ ಬಂದ್ರೆ ನೀವು ಕಣ್ಣು ಮುಚ್ಚಿದಾಗ ನೀವೇನ್ ಮಾಡ್ಬೇಕು, ನಿಮ್ಮ ಉಸಿರಾಟದ ಕಡೆ ಮಾತ್ರ ಗಮನ ಕೊಡ್ಬೇಕು. ಮತ್ತೆ ಆಲೋಚನೆಗಳೇನೋ ಯೋಚನೆಗಳು ಬರ್ತಾ ಇದೆ ಅಂತ ಅದ್ರ ಹಿಂದೆ ಹೋಗ್ಬೇಡಿ. ನಿಮ್ ಉಸಿರಾಟದ ಕಡೆ ಮಾತ್ರ ಗಮನ ಕೊಟ್ಕೊಂಡು ಜಸ್ಟ್ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ನಾನು ಮ್ಯೂಸಿಕ್ ಹಾಕ್ತೀನಿ, ಆ ಮ್ಯೂಸಿಕ್ ಕೇಳ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಡಿ. ಓಕೆನಾ? ಸೊ ಆಮೇಲೆ ಏನಾದ್ರು ಡೌಟ್ಸ್ ಇದ್ರು ನೆಕ್ಸ್ಟ್ ನಾನು ಮೆಡಿಟೇಷನ್ ಆದ್ಮೇಲೆ ಕ್ಲಾರಿಫೈ ಮಾಡ್ತೀನಿ. ಸೊ ಮಾಸ್ಟರ್ಸ್ ಎಲ್ಲ ಹಗುರವಾಗಿ ಕಣ್ಗಳು ಮುಚ್ಕೊಂಡು ಸ್ಥಿರ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಮತ್ತೆ ಯಾರಿಗಾರು ಸಪೋರ್ಟ್ ಬೇಕಂದ್ರೆ ಸಪೋರ್ಟ್ ತಗೊಳ್ಳಿ. ಸ್ಟ್ರೈಟ್ ಆಗಿ ಕೂರ್ಬೇಕು ಅಂತಿಲ್ಲ, ಹೊರಕೊಂಡು ಕೂತ್ಕೋಬಹುದು, ಹಾಯಾಗಿ ಕೂತ್ಕೋಬಹುದು. ಸ್ಟ್ರೈಟ್ ಕೂರೋದ್ ಬೇಡ ಮರಿ, ಅಷ್ಟು ಸ್ಟ್ರೈಟ್ ಆಗಿ ಕೂತ್ಕೋಬೇಕು ಅಂತಿಲ್ಲ, ಹಾಯಾಗಿ ನಾರ್ಮಲ್ ಆಗಿ ಕೂತ್ಕೋ ಅಷ್ಟೇ. ತುಂಬಾ ಸ್ಟ್ರೈಟ್ ಆಗಿ ಕೂತ್ರೆ ಏನಾದ್ರು ಆಮೇಲೆ ನಿಮಗೆ ಬೆನ್ನೋ ಬಂದ್ಬಿಡುತ್ತೆ, ಕಣ್ ಬಿಡ್ಬೇಕನ್ಸುತ್ತೆ. ಹಂಗಾಗಿ ನೀವು ಹೊರ್ಕೊಳ್ಳೋದಾರೆ ಈಗಲೇ ಹೊರ್ಕೊಟ್ಟು ಆರಾಮಾಗಿ ಕೂತ್ಕೊಂಡ್ಬಿಡ್ಬೋದು. ಎಲ್ಲರೂ ನಾನ್ ಹೇಳೋವರೆಗೂ ಯಾರು ಕಣ್ ಬಿಡ್ಬೇಡಿ. ಚಿಕ್ಕ ಮಕ್ಳಿಗೆ ಕಣ್ ಬಿಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಕೈಗಳನ್ನ ಕಣ್ಮೇಲೆ ಇಟ್ಕೊಂಡು ಆಮೇಲೆ ಕಣ್ ಬಿಡಿ, ಒಟ್ಟಿಗೆ ಕಣ್ ತೆಗೆದು ಬಿಡ್ಬೇಡಿ. ಹಾಗೆ ಮಾಸ್ಟರ್ಸ್ ಎಲ್ಲರೂ ಹಗುರವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ. ಫುಲ್ ಬಾಡಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಬಾಡಿ, ನಿಮ್ಮ ಮೈಂಡ್, ಮನಸ್ಸಲ್ಲಿ ಯಾವುದೇ ರೀತಿ ಆಲೋಚನೆಗಳು ಬೇಡ, ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ಬಿಡಿ ಮಾಸ್ಟರ್ಸ್. ಬೆಳಗ್ಗಿಂದ ಇದುವರೆಗೂ ಎಷ್ಟೋ ಕೆಲಸಗಳನ್ನ ಮಾಡಿರ್ತೀರಾ, ಎಷ್ಟೋ ಯೋಚನೆಗಳು, ಟೆನ್ಷನ್ಸು ಎಲ್ಲ ಇರುತ್ತೆ, ಅದೆಲ್ಲಾನು ಮರೆತು ಬಿಡಿ. ಆ ಚಿಂತೆನೆ ಬೇಡ, ನಿನ್ನೆ ಚಿಂತೆ ಬೇಡ, ನಾಳೆ ಯೋಚನೆ ಬೇಡ. ಹಾಯಾಗಿ ಕೇವಲ ಈ ವರ್ತಮಾನದಲ್ಲಿ ಮಾತ್ರ ಇರಿ ಮಾಸ್ಟರ್ಸ್. ಯಾವುದೇ ರೀತಿ ಯೋಚನೆ ಬೇಡ. ಕಣ್ಣು ಮುಚ್ಕೊಂಡು ನಿಮ್ಮ ಸಹಜವಾದ ಉಸಿರಾಟನ ಗಮನಿಸ್ಕೊಂತಾ ಇರಿ ಮಾಸ್ಟರ್ಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರನ್ನ ಹಾಗೂ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವರನ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಪರಮಶಿವ, ಸಪ್ತ ಋಷಿಯರು, ಋಷಿ ಪತ್ನಿಯರು, ಸೀತಾ ಮಾತೆ, ಯಶೋಧರ ಮಾತೆ, ಮಹಾವತಾರ್ ಬಾಬಾಜಿರವರನ್ನು, ಪರಮಹಂಸ ಯೋಗಾನಂದರನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಎಲ್ಲ ಕ್ರಿಸ್ಟಲ್ ಶಕ್ತಿಗಳನ್ನು, ಎಲ್ಲ ಕ್ರಾಪ್ ಸರ್ಕಲ್ ಶಕ್ತಿಗಳನ್ನು, ಹಾಗೆ ಎಲ್ಲ ಪಿರಮಿಡ್ ಶಕ್ತಿಗಳನ್ನು ಸಹ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ. ಇವರೆಲ್ಲರ ಚೈತನ್ಯವನ್ನು ನಮ್ಮ ಚೈತನ್ಯದೊಂದಿಗೆ ಅನುಸಂಧಾನಗೊಳಿಸುತ್ತಾ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಯಾವುದೇ ಕಾರಣಕ್ಕೂ ಯಾರು ಕಣ್ಣು ಬಿಡಬೇಡಿ. ದೇಹದಲ್ಲಿ ಯಾವುದೇ ರೀತಿಯ ಬಿಗಿತ ಬೇಡ, ಕೇವಲ ಉಚ್ಛ್ವಾಸ ನಿಶ್ವಾಸ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಮಾಡ್ತಿರೋದು ಆನಾಪಾನ ಸತಿ ಧ್ಯಾನ. ಆನ ಎಂದರೆ ಒಳ ಹೋಗುವ ಉಸಿರು, ಅಪಾನ ಎಂದ್ರೆ ಹೊರ ಬರುವ ಉಸಿರು, ಸತಿ ಅಂತಂದ್ರೆ ಈ ನಮ್ಮ ಉಸಿರಾಟವನ್ನ ಗಮನಿಸುತ್ತಾ ಇರುವುದು. ಹಾಗಾಗಿ ನಾವು ಮಾಡುವ ಧ್ಯಾನ ಉಸಿರಾಟವನ್ನು ಗಮನಿಸುತ್ತಾ ಮಾಡುವಂತಹದ್ದು.
ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಮಾಸ್ಟರ್ಸ್. ಕೇವಲ ಉಚ್ಛ್ವಾಸ ನಿಶ್ವಾಸ. Don't think about your past. Don't think about future. ನಿನ್ನೆನೂ ಬೇಡ, ನಾಳೆನೂ ಬೇಡ ಮಾಸ್ಟರ್ಸ್. ಕೇವಲ ಈ ವರ್ತಮಾನದಲ್ಲಿರೋಣ, ಈ ಕ್ಷಣವನ್ನು ಆನಂದಿಸೋಣ. ಯಾರು ಕಣ್ಣುಗಳನ್ನು ಬಿಡಬೇಡಿ, ಹಾಗೆ ಯಾರು ನಿದ್ರೆಗೆ ಜಾರಬೇಡಿ. ಅವೇರ್ನೆಸ್ ಅಲ್ಲಿ ಮಾಸ್ಟರ್ಸ್. ಜ್ಞಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಜ್ಞಾನ ಸರ್ವರೋಗ ನಿವಾರಣೆ, ಜ್ಞಾನ ಸಕಲ ಸಂಪತ್ಕಾರಿಣಿ, ಜ್ಞಾನ ಸರ್ವಭೋಗ ಪ್ರದಾಯಿನಿ. ಇಂತಹ ಅದ್ಭುತವಾದ ಜ್ಞಾನವನ್ನು ನಾವು ನಮ್ಮ ಸಹಜವಾದ ಶ್ವಾಸದೊಂದಿಗೆ ಇರುತ್ತಾ ನಿರಂತರ ಸಾಧನೆಯನ್ನು ಮಾಡೋಣ ಮಾಸ್ಟರ್ಸ್. ಧ್ಯಾನ ಮಾಡುವಾಗ ಯಾವುದೇ ನಾಮ ಜಪ ಬೇಡ, ಯಾವುದೇ ಮಂತ್ರ ಜಪ ಬೇಡ. ಕೇವಲ ನಿಮ್ಮ ಸಹಜವಾದ ಉಸಿರಾಟದೊಂದಿಗೆ ಮಾತ್ರ ಇರಿ.
ಜಪ ಬೇಡ, ಯಾವುದೇ ಮಂತ್ರ ಜಪ ಬೇಡ, ಕೇವಲ ನಿಮ್ಮ ಸಹಜವಾದ ವಿಶ್ವಾಸ. ನಿಮ್ಮಲ್ಲಿರುವ ದೈವಿ ಗುಣಗಳನ್ನ ಪ್ರೇರೇಪಿಸಿಕೊಳ್ಳಿ.
Last 5 minutes. Deep on with your heart. Simple, natural, and soft breath.
ಯಾರು ಕಂಡುಬಿಡಬೇಡಿ ಮಾಸ್ಟರ್ಸ್. ಮಾಸ್ಟರ್ಸ್ ಯಾರು ಕಂಡುಬಿಡಬೇಡಿ, ಕೇವಲ ನಿಮ್ಮ ಸಹಜವಾದ ಉಸಿರಾಟದ ಕಡೆ ಮಾತ್ರ ಇರಿ ಮಾಸ್ಟರ್ಸ್. ಲಾಸ್ಟ್ 2 minutes. ಲಾಸ್ಟ್ 2 minutes ಮಾಸ್ಟರ್ಸ್, ಕಂಡುಬಿಡಬೇಡಿ. Last 30 seconds, masters.
ಯಾರು ಕಣ್ಣು ಬಿಡಬೇಡಿ ಮಾಸ್ಟರ್ಸ್. ಹಾಗೆ ಈ ನಿಶ್ಶಬ್ದತೆಯನ್ನು ಸಹ ನಿಮ್ಮೊಳಗೆ ನೀವಿರಿ, ನಿಮ್ಮನ್ನ ನೀವು ಗಮನಿಸ್ಕೊಳ್ಳಿ ಮಾಸ್ಟರ್ಸ್. ಲಾಸ್ಟ್ 10 seconds. ಮಾಸ್ಟರ್ಸ್, ಎಲ್ಲರೂ ಪತ್ರಿಜಿ ಗುರುಗಳಿಗೆ, ಗುರು ಮಾತೆಗೆ, ಪ್ರಕೃತಿ ಮಾತೆಗೆ, ಭೂ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೆ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಎರಡೂ ಕೈಗಳನ್ನ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ಈಗ ನಿಧಾನವಾಗಿ ಕಣ್ಣುಗಳನ್ನ ಬಿಡುತ್ತಾ ನಿಮ್ಮ ಎರಡೂ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಇಂತಹ ಅದ್ಭುತವಾದ ಜ್ಞಾನವನ್ನು ಪರಿಚಯಿಸಿದ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೂ ನಿಮ್ಮೆಲ್ಲರ ಈ ಸುಂದರವಾದ ಧ್ಯಾನಕ್ಕೆ ಚಪ್ಪಾಳಗಳ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ ಮಾಸ್ಟರ್ಸ್. ಇಲ್ಲಿ ಚೆನ್ನಾಗ್ ಮಾಡಿದ್ದೀರಾ. ಯಾರಿಗ್ ಚೆನ್ನಾಗಾಯ್ತು, ಯಾರಿಗೆ ಆಲೋಚನೆಗಳು ಬರ್ತಾ ಇತ್ತು, ತಲೆಯಲ್ಲಿ ಯೋಚನೆಗಳು ಯಾರ್ಯಾರಿಗೆ ಬರ್ತಾ ಇತ್ತು, ಇರೋದನ್ನ ಫ್ರಾಂಕ್ ಆಗಿ ಹೇಳಿ. ಏನ್ ಅನ್ನಿಸ್ತು, ಹೇಗ್ ಅನ್ನಿಸ್ತು? ಆನ್ಲೈನ್ ಅಲ್ಲಿ ಇರೋರು ಅಷ್ಟೇ, ಯಾರಿಗೆ ತುಂಬಾ ಆಲೋಚನೆಗಳು ಬರ್ತಾ ಇತ್ತು ಇವತ್ತು ಹ್ಯಾಂಡ್ ರೈಸ್ ಮಾಡಿ. ವೆರಿ ಗುಡ್. ಎಲ್ಲೆಲ್ಲಿ ಭಾರ ಆಗ್ತಾ ಇತ್ತು? ಆ ಜಾಗದಲ್ಲೆಲ್ಲ ಆಗ್ತಿತ್ತಲ್ಲ. ತುಂಬಾ ಒಳ್ಳೇದು, ತುಂಬಾನೇ ಒಳ್ಳೇದು ನಿಮ್ಗಾಗಿರೋದು. ಯಾಕೆ ಅಂದ್ರೆ ನಾವು ಧ್ಯಾನ ಮಾಡುವಾಗ ಒಳಗೆಲ್ಲ ಕ್ಲೆನ್ಸಿಂಗ್ ಪ್ರೊಸೆಸ್ ಆಗ್ತಾ ಇರುತ್ತೆ. ಎಲ್ಲಿ ನಿಮಗೆ ಪ್ರಾಬ್ಲಮ್ ಇರುತ್ತಲ್ಲ ಆ ಜಾಗದಲ್ಲಿ ಎನರ್ಜಿ ಜಾಸ್ತಿ ಪಾಸ್ ಆದಾಗ ಅದು ಹೀಲ್ ಆಗ್ತಾ ಇರುತ್ತೆ, ಆ ಜಾಗ ಕ್ಲೆನ್ಸ್ ಆಗ್ತಾ ಇರುತ್ತೆ. ಸೊ ನಿಮಗ್ ಗೊತ್ತಿಲ್ದಿದ್ರು, ಇನ್ ಕೇಸ್ ಎಲ್ಲಿ ನೋವಿದೆ ನಂಗೆ ಏನು ಅಂತ ಗೊತ್ತಿಲ್ದಿದ್ರು ಆ ಜಾಗದಲ್ಲಿ ಆ ಎನರ್ಜಿ ಹೋಗಿ ಅದು ಕ್ಯೂರಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ. ಆವಾಗ ನಿಮಗದು ಗೊತ್ತಾಗುತ್ತೆ ನೋವಲ್ಲ ಆಗ್ತಾ ಇದೆ ಅಂತ. ಈಗಿಲ್ಲ ಅಲ್ವಾ, ಮಾಡುವಾಗ ಮಾತ್ರ ಇರುತ್ತೆ, ಅಂದ್ರೆ ಅಲ್ಲಿ ನಿಮ್ಗೆ ಕ್ಲೆನ್ಸ್ ಆಗ್ತಾ ಇದೆ. ರೇಖಿ ಕಲ್ತ್ರು ಅದೇ ಬೇರೆ ಇದೇ ಬೇರೆ ಮೇಡಮ್. ಅನ್ಸುತ್ತೆ ರೇಖಿನೇ ಬೇರೆ ಇದೇ ಬೇರೆ. ಇದೇನು ಅಂತಂದ್ರೆ ಆ ಎನರ್ಜಿ ಫ್ಲೋ ಆಗ್ತಾ, ರೇಖೆಯಿಂದ ನೀವ್ ಇನ್ನೊಬ್ರಿಗೆ ಮಾಡ್ತೀರಾ, ನಿಮಗ್ ನೀವು ಮಾಡ್ಕೊತೀರಾ, ಇದಕ್ಕೂ ನಿಮಗ್ ನೀವು ಬೇರೆಯವ್ರಿಗೆ ಮಾಡ್ತೀರಾ ಅಲ್ಲ. ಅದೇನೇ ಇರ್ಲಿ, ರೇಖಿ ಅಂದ್ರೆ ನೀವು ಬೇರೆಯವ್ರನ್ನ ಹೀಲ್ ಮಾಡ್ತೀರಾ, ಬೇರೆಯವ್ರಿಗೆ ಏನಾದ್ರು ನೋವುಗಳು ಆಗ್ತಾ ಇದ್ರೆ. ಧ್ಯಾನದಲ್ಲಿ ಏನು ಅಂದ್ರೆ ನಿಮ್ಮನ್ನ ನೀವೇ ಹೀಲ್ ಮಾಡ್ಕೊಂತೀರಾ. ನೀವ್ ಯಾರನ್ನೂ ಹೀಲ್ ಮಾಡಲ್ಲ, ಬೇರೆಯವರು ನಿಮ್ಮನ್ನ ಹೀಲ್ ಮಾಡೋದ್ ಬೇಡ, ನಿಮ್ಮನ್ನ ನೀವೇ ಹೀಲ್ ಮಾಡ್ಕೊಂತೀರಾ. ಈಗ ನಿಮಗ್ ನೋಡಿ ನಿಮ್ಗೆ ಗೊತ್ತಿಲ್ದಂಗೆ ಈಗ ಅಲ್ಲೆಲ್ಲ ನೋವಾಗ್ತಿತ್ತು ಅಂದ್ರೆ ಸ್ಪಾಂಡಿಲೈಟಿಸ್ ಇದೆ, ಎಲ್ಲೆಲ್ಲಿ ನೋವಿತ್ತು ಅಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಅರ್ಥ ಅಲ್ಲಿ ಎನರ್ಜಿ ಹೋಗ್ತಾ ಇದೆ, ನಿಮ್ಮ ನೋವು ಹೀಲ್ ಆಗ್ತಾ ಇದೆ. ನೀವು ಕಂಟಿನ್ಯೂಸ್ 41 days ಮಾಡಿ ಎಷ್ಟೋ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ, ತುಂಬಾನೇ ನೋವು ಕಡಿಮೆ ಆಗುತ್ತೆ. ಈಗ ಆಲೋಚನೆಗಳು, ಈ ಮೇಡಮ್ಗೆನೆ ತುಂಬಾ ಆಲೋಚನೆಗಳು ಬರುತ್ತೆ ಅಂತ ಹೇಳ್ತೀರಾ ನೀವು. ಏನಕ್ಕೆ ಆಲೋಚನೆಗಳು ಬರುತ್ತೆ ಅಂದ್ರೆ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಆನ್ಲೈನ್ ಅಲ್ಲಿ ಇರೋರ್ಗೂ ಗೊತ್ತಿರ್ಬೋದು, ಆದ್ರೂ ಕೇಳಿಸ್ಕೊಳ್ಳಿ. ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಧ್ಯಾನ ಮಾಡುವಾಗ ಆಲೋಚನೆಗಳು ಎಲ್ಲಿಂದ ಬರುತ್ತೆ? ಮನಸ್ಸಿಂದಾನೇ ಬರುತ್ತೆ ಆಲೋಚನೆಗಳು. ಸೊ ಆ ಮನಸ್ಸಿಗೆ ಆಲೋಚನೆಗಳನ್ನ ನೀವ್ ಯಾಕೆ ಹಾಕ್ತಿವಿ ನಾವು? ಚಿಕ್ಕವರಿಂದ ಇಲ್ಲಿವರೆಗೂ ಇಷ್ಟು ವರ್ಷದವರೆಗೂ ನಾವು ಎಷ್ಟೋ ಆಲೋಚನೆಗಳನ್ನು ನಮ್ಗೆ ಗೊತ್ತಿಲ್ದಂಗೆ ಯೋಚನೆಗಳು, ನೂರಾರು ಯೋಚನೆಗಳು, ಅದೆಲ್ಲ ನಮ್ಮೊಳಗೆ ಇಟ್ಕೊಂಡು ಕೂತಿರ್ತೀವಿ. ಅದೆಲ್ಲ ಇಟ್ಕೊಂಡಾಗ ಅದನ್ನ ಆಚೆ ಹೋಗೋದು ಹೆಂಗದು? ಯಾವ ತರ ಹೋಗುತ್ತದ ಆಚೆ? ನಾವು ಧ್ಯಾನ ಮಾಡೋದು ಯಾಕೆ, ಯಾರಿಗಾರು ಗೊತ್ತಾ? ಯಾಕೆ ಧ್ಯಾನ ಮಾಡ್ತೀವಿ ನಾವು? ಅಲ್ಲ, ಮನ್ಸು ಏನಾಗ್ಬೇಕು ಅಂತ ನಾವು ಮಾಡ್ತೀವಿ ಧ್ಯಾನ? ಹೋಗಕ್ಕೆ, ನೆಮ್ಮದಿಯಾಗಿರ್ಬೇಕು ನಾವು. ಅಂದ್ರೆ ಮನಸ್ಸು ಯಾವಾಗ್ಲೂ ಶೂನ್ಯ ಸ್ಥಿತಿಲಿ ಇರ್ಬೇಕು, ಹಾಯಾಗಿರ್ಬೇಕು, ಯಾವುದೇ ಯೋಚನೆ ಇಲ್ಲದೆ ನಾನು ಸುಖವಾಗಿರ್ಬೇಕು, ಆರಾಮಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು ಅಂತೆಲ್ಲ ಅನ್ಕೊಂತೀರಾ. ಆದ್ರೆ ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಧ್ಯಾನ ಅಂತಂತಿದ್ದಂಗೆ ಫಸ್ಟ್ ಒಂದ್ ಸ್ಟೆಪ್ ಹಿಂದಿಡ್ತಾರೆ. ಯಾಕೆ ಇಡ್ತಾರೆ? ಅಯ್ಯೋ ನನಗೆ ಕೂರಕ್ಕೆ ಆಗಲ್ಲಪ್ಪ, ಕಣ್ಣು ಮುಚ್ಚಿದಾಗಿಂದ ಸಾವಿರಾರು ಆಲೋಚನೆ ಬರುತ್ತೆ, ಅದಕ್ಕೆ ನನಗೆ ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ, ನನಗೆ ಕೂರಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಮಾಡೋದೇ ಆಲೋಚನೆ ಹೋಗೋಕ್ಕೆ ಅಂತ ಆದಾಗ ಶುರುನಲ್ಲಿ ಬರುತ್ತೆ ಆಲೋಚನೆಗಳು, ಎಷ್ಟೊಂದ್ ಬರುತ್ತೆ, ಬರ್ಲಿ, ಬಂದಿದ್ದೆಲ್ಲ ಹೋಗಕ್ಕೆ ಆಚೆ ಅಂತ ಅನ್ಕೊಂಡು ನಾವು ಮಾಡೋದ್ ನಿಲ್ಲಿಸ್ಬಾರ್ದು. ಎಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಮಾಡ್ಬೇಕು. ಕೆಲವ್ರು ಇನ್ನೂ ಹೇಳ್ತಾರೆ, ನೀವ್ ಎಷ್ಟೋ ಧ್ಯಾನ ಮಾಡಿದ್ರಿ ಅಂದ್ರೆ 1 hour ಧ್ಯಾನ ಮಾಡಿದೆ, 2 hours ಧ್ಯಾನ ಮಾಡಿದೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಆದ್ರೆ ಆ 1 hour 2 hours ಧ್ಯಾನ ಮಾಡೋದ್ರಲ್ಲಿ ನೀವು ಮನಸ್ಸನ್ನ ಶೂನ್ಯವಾಗಿ ಇಟ್ಕೊಂಡು ಎಷ್ಟೊತ್ತು ಮಾಡಿರ್ತೀರಾ?
ಅದು ಲೆಕ್ಕ. ಹಿಂಗ್ ಮಾಡ್ತಾ ಇರ್ತೀರಾ. ನಾನ್ ಮತ್ತೆ ಏನಾದ್ರು ಯೋಚನೆ ಬಂದಾಗ ನಿಮ್ ಶ್ವಾಸದ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ಮತ್ತೆ ಶ್ವಾಸದ ಕಡೆ ಗಮನ ಕೊಡ್ತೀರಾ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಅದ್ ಹೋಗುತ್ತೆ, ಮತ್ತೆ ಯೋಚನೆಗಳು ಬರ್ತಾ ಇರುತ್ತೆ, ಮತ್ತೆ ಅಲ್ಲಿ ಹೋಗಿರ್ತೀರಾ. ಈ ತರ ಶ್ವಾಸದ ಕಡೆ ಆಲೋಚನೆಗಳ ಕಡೆ ಸ್ವಿಚ್ ಆಗ್ತಾ ಇರುತ್ತೆ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಈ ತರ ಎಲ್ಲಾ ಮಾಡಿ ನೀವು ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ ಆ ಮನಸ್ಸು ಶೂನ್ಯ ಆಗಿ ಮಾಡೋದು ಎಷ್ಟೊತ್ತಾಗುತ್ತೆ? 1 hour ಅಲ್ಲಿ 10 minutes ಇರಲ್ಲ. ಕೆಲವರಿಗೆ 15 minutes ಮಾಡಿದ್ರುನು, ಈಗ ಎಷ್ಟೋ ಜನ ನೀವು ಎಕ್ಸಾಂಪಲ್ ಕೇಳ್ಬೋದು. ಕೆಲವ್ರು 1 hour ಮಾಡಿದ್ರುನು ನೀವು ಫುಲ್ ಏನು ಯೋಚನೆ ಇಲ್ಲದೆ ಎಷ್ಟೊತ್ತು ಕೂತಿದ್ರಿ ಅಂದ್ರೆ ಒಂದ್ 10 minutes 5 minutes ಕೂತಿರ್ಬೋದು ಅಂತಾರೆ. ಇನ್ನು ಕೆಲವರು ಮಾಡದೇ 15 minutes. ಎಷ್ಟೊತ್ತಾಯ್ತು ನಿಮಗೆ ಧ್ಯಾನ ಅಂದ್ರೆ ಫಸ್ಟ್ ಕ್ಲಾಸ್ ಆಗಾಯ್ತು ಅಂತ ಹೇಳ್ತಾರೆ. ಅಲ್ಲಿ ಆಲೋಚನೆಗಳು ಕಡಿಮೆ ಆಗೋಗಿರುತ್ತೆ ಅವರಿಗೆ. ನಾವೇನ್ ಮಾಡ್ಬೇಕು, ಜಾಸ್ತಿ ಆಲೋಚನೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಬಿಟ್ಬಿಡ್ಬಾರ್ದು. ಈಗ ನೀವು ಹೊಸಬ್ರು ಇವತ್ ಬಂದಿದ್ದೀರಾ, ಇವತ್ ಮಾಡ್ಬಿಟ್ಟು ನಾನ್ ಹೋದೆ ನೀವು ನಿಮ್ ಮನೆಗಳಿಗೆ ಹೋಗ್ಬಿಡ್ತೀರಾ, ಬಿಟ್ಟು ಬಿಡೋದಲ್ಲ. ಇದನ್ನ ಕಂಟಿನ್ಯೂ ಮಾಡ್ಬೇಕು. ನೀವು ಒಂದ್ 5-6 ದಿನ ಮಾಡಿರ್ತೀರಾ, ಏನೋ ಒಂದು ಸ್ವಲ್ಪ ಗ್ರಿಪ್ ಸಿಕ್ಕಿರುತ್ತೆ, ತಕ್ಷಣ ಬಿಟ್ಬಿಡ್ತೀರಾ. ಆಗೇನಾಗುತ್ತೆ, ಮತ್ತೆ ಆಲೋಚನೆಗಳು ಬಂದು ಕೂತ್ಕೊಳ್ಳುತ್ತೆ. ನಾವು ಮನೆ ಕೆಲ್ಸ, ಮನೆ ಕಸ ಎಲ್ಲ ಗುಡ್ಸಿ ದಿನಾ ಕ್ಲೀನ್ ಮಾಡ್ತೀವಲ್ವಾ ಮನೇನ, ಅದೇ ತರ ನಾವು ನಮ್ಮ ಮನ್ಸನ್ನ ಏನ್ ಮಾಡ್ಬೇಕು, ದಿನಾ ಗುಡ್ಸಿ ಕ್ಲೀನ್ ಮಾಡ್ಬೇಕು. ಯಾವ್ದ್ರಲ್ಲಿ? ಧ್ಯಾನದಲ್ಲಿ. ಆಗತ್ತೆ. ಯಾಕೆ? ಎನರ್ಜಿ ಬರ್ತಾ ನಿಮಗೆ ಚೆನ್ನಾಗಾಗಿದೆ ಆಕ್ಚುಲಿ ಮೆಡಿಟೇಷನ್. ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ನಮ್ಮೊಳಗೆ. ಈ ಯೂನಿವರ್ಸಲ್ ಎನರ್ಜಿ ಬೇಕಾದಷ್ಟು ಎನರ್ಜಿ. ಅಲ್ಲ, ನಾನ್ ನಿಮ್ಮನ್ನ ನೋಡ್ಲಿಲ್ಲ, ನೀವ್ ಹೇಳ್ತಾ ಇದ್ದೀರಲ್ಲ. ನಾನ್ ನೋಡ್ಲಿಲ್ಲ, ನೀವ್ ಹೇಳೋ ಇಲ್ಲ ನೀವ್ ಹೇಳೋ ನಾನು ಕಣ್ಮುಚ್ಕೊಂಡ್ ಕೂತಿರ್ತೀನಿ, ಒಂದೊಂದ್ಸರಿ ಮಧ್ಯೆ ಬಿಡ್ತೀನಿ ಅಷ್ಟೇ. ನೀವು ಹೇಳೋ ಎಕ್ಸ್ಪೀರಿಯನ್ಸ್ ಮೇಲೆ ನಿಮಗ್ ಚೆನ್ನಾಗಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆ ವೈಬ್ರೇಷನ್ಸ್ ಬಾಡಿಲಾಗೋದು ಅಷ್ಟೇ. ನಿಮ್ಮೊಳಗೆ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಧ್ಯಾನ ಮಾಡೋದ್ರಿಂದ ನಮ್ಗೆ ಇನ್ನ ಎಕ್ಸ್ಟ್ರಾ ಎನರ್ಜಿ ಸಿಗುತ್ತೆ. ಆ ಎನರ್ಜಿ ಫ್ಲೋ ಆಗ್ತಿರೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಬಾಡಿ ಜರ್ಕ್ ಹೊಡಿಯೋದು, ನಿಮಗ್ ನೋವಿರೋ ಕಡೆ ಇದಾಗ್ತಾ ಇರೋದು, ಬಾಡಿ ಒಂದ್ಸರಿ ಆಸಿಲೇಟ್ ಆಗ್ತಾ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ. ಒಟ್ಟು ನಿಮಗ್ ಜರ್ಕ್ ಹೊಡ್ ಹ್ಮ್ ಅದೇ ಪೈನ್ ಆದ್ರೂ ಒಳ್ಳೇದೇ. ನಾನು ಹೇಳಿದ್ನಲ್ಲ, ಎಲ್ಲಿ ರಿಲೀಸ್ ಆಗ್ಬೇಕು ಅಲ್ಲಿ ಪೈನ್ ಬರ್ತಾ ಇರುತ್ತೆ. ಈಗ ನಿಮ್ ಈಗ ಅಲ್ಲಿ ಚಳಕ್ ಅಂತಲ್ವಾ ಕಾಲಿಗವ್ರಿಗೆ, ಅಲ್ಲವ್ರಿಗೆ ಒಂದ್ ಪ್ರಾಬ್ಲಮ್ ಇರುತ್ತೆ. ಅವ್ರಿಗೆ ಪ್ರಾಬ್ಲಮ್ ಇದೆ, ಅದು ರಿಲೀಸ್ ಆಗಕ್ಕೆ ಅಲ್ಲವ್ರಿಗೆ ಗೊತ್ತಾಯ್ತದು ನೋವು. ಈಗಿಲ್ಲ ಅಲ್ವಾ? ಅದೇ ಅದ್ ಹೋಗುತ್ತೆ. ಹಾ ಹಾ ಅಲ್ಲ, ಜರ್ಕ್ ಬರ್ಬೋದು. ಹಾ ಹಾ ಮಾಡ್ಬೋದು. ನಿಮಗೆ ಹಿಂಸೆ ಆಗ್ತಾ ಇದೆ ಅಂದ್ರೆ ನಿಮ್ ದೇಹಕ್ಕೆ ಫಸ್ಟ್ ಸುಖ ಇರ್ಬೇಕು. ಅದೇ ಇಲ್ದಿರ ನೀವ್ ಮಾಡಕ್ ಆಗಲ್ಲ. ನಿಮ್ಗ್ ಹಂಗ್ ಮಾಡ್ಬೇಕು ಅನಿಸ್ತಂದ್ರೆ ಮಾಡಿ, ಇಲ್ಲ ಪರವಾಗಿಲ್ಲ ಅಂದ್ರೆ ಕೂತ್ಕೊಳ್ಳಿ ಅಷ್ಟೇ. ಒಟ್ಟು ನಿಮ್ಗೆ ಎಲ್ಲಿ ನೋವು ಬಂದ್ರು ಏನಾದ್ರೂನು ಅಲ್ಲಿ ನೋವು ಹೋಗಕ್ಕೆ ಅದ್ ಬಂದಿರೋದಷ್ಟೇ. ಯಾಕಂದ್ರೆ ಆ ನೋವು ಧ್ಯಾನದಿಂದ ಬರೋದಾದ್ರೆ ನೀವು ಕಣ್ಬಿಟ್ಟ ಮೇಲೂ ಅಲ್ಲಿ ನೋವು ಇರ್ಬೇಕು. ಇರೋ ಜಾಗದಲ್ಲಿ ಜಾಸ್ತಿ ಆಗಿತ್ತು, ನಿಮಗೆ ಬೇರೆ ಟೈಮಲ್ಲಿ ಕಣ್ ಬಿಟ್ಟಾಗ ಸ್ಪಾಂಡಿಲೈಟಿಸ್ ಅಂದ್ರೆ ಎಲ್ಲೆಲ್ಲೋ ನೋವ್ತಾ ಇರುತ್ತೆ. ಆ ನೋವು ಧ್ಯಾನದಲ್ಲಿ ಕೂತಾಗ ಆ ಭಾಗ ನೋವು ಜಾಸ್ತಿ ಆಯ್ತು ಅಂದ್ರೆ ಅದು ಹೀಲ್ ಆಗಕ್ಕೆ ನೋವ್ತಾ ಇರೋದು. ಸೊ ಧ್ಯಾನದಿಂದ ತುಂಬಾ ಲಾಭಗಳಿದೆ. ನಿಮ್ಗೆ ಏನ್ ಹೆಲ್ತ್ ಇಶ್ಯೂಸ್ ಇರ್ಬೋದು, ಫಿಸಿಕಲ್ ಪ್ರಾಬ್ಲಮ್ಸ್, ಮೆಂಟಲ್ ಪ್ರಾಬ್ಲಮ್, ಎಮೋಷನಲ್ ಪ್ರಾಬ್ಲಮ್ಸ್, ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ಸ್ ಎಲ್ಲಾನು ಕ್ಯೂರ್ ಆಗುತ್ತೆ. ನೀವ್ ಏನ್ ಅನ್ಕೊಂತೀರೋ ಅದು ಆಗ್ತಾ ಬರುತ್ತೆ ಧ್ಯಾನ ಜಾಸ್ತಿ ಮಾಡ್ತಾ ಮಾಡ್ತಾ. ಇದೆಲ್ಲಾ ಹೇಳ್ದಾಗ ಎಲ್ರಿಗೂ ಅನ್ಸುತ್ತೆ ಅಯ್ಯೋ ನಾನು ಧ್ಯಾನ ಮಾಡ್ಬೇಕಂತ. ಆದ್ರೆ ಧ್ಯಾನ ಮಾಡಕ್ ಕೂತಾಗ ಯಾವಾಗ ಆಲೋಚನೆಗಳು ಬರುತ್ತಲ್ಲ ಅವಾಗ ಸಾಕಪ್ಪ ಯಾರ್ ಮಾಡ್ತಾರೆ, ಇದು ಬೋರಿಂಗು, ನನಗೆ ಕೂರಕ್ ಆಗ್ತಾ ಇಲ್ಲ, ಎದ್ದು ಬಿಡೋಣ ಅಂತ ಅನ್ಕೊಂಡ್ಬಿಡ್ತೀವಿ. ಅದು ರಾಂಗ್ ಡಿಸಿಷನ್. ಒಂದ್ಸಲಿ ನೀವು ಕೈ ಹಿಡಿದ್ಮೇಲೆ ನಿಮ್ಗೆ ಆದಷ್ಟು ಏನ್ ಮಾಡ್ಬೇಕು, ಯಾವಾಗ ಮಧ್ಯದಲ್ಲಿ ಕೆಲಸ ಮಾಡ್ತಾ ನಿಮ್ಗೆ 1 hour ಆಗ್ತಾ ಇಲ್ಲ ಮಾಡಕ್ಕೆ ಅಂತಂದ್ರೆ ಏನ್ ಮಾಡ್ಬೇಕು, ನಿಮ್ಗೆ 10 minutes ಆಗುತ್ತಾ, ಬಂದ್ ಕೂತ್ಕೊಳ್ಳಿ. ಕೂತ್ಕೊಂಡು ಏನ್ ಮಾಡ್ಬೇಕು, ಕಣ್ ಮುಚ್ಕೊಂಡು ಶ್ವಾಸದ ಕಡೆ ಗಮನ ಕೊಡ್ಬೇಕು. ಧ್ಯಾನ ಅಂದ್ರೆ ಬರೀ ಶ್ವಾಸದ ಕಡೆ ಗಮನನ ಅಲ್ಲ. ಬರೀ ಶ್ವಾಸದ ಕಡೆ ಗಮನ ಅಲ್ಲ. ಧ್ಯಾನ ಅಂದ್ರೆ ನಮ್ಮ ಮನಸ್ಸನ್ನ ನಾವು ಶೂನ್ಯ ಮಾಡ್ಕೊಳ್ಳೋದು. ಆ ಮನಸ್ಸನ್ನ ಶೂನ್ಯ ಮಾಡ್ಕೊಳ್ಳೋದಕ್ಕೆ ಇದು ಸಿಂಪಲ್ ಟೆಕ್ನಿಕ್, ಶ್ವಾಸದ ಕಡೆ ಗಮನ. ಆ ಶ್ವಾಸದ ಕಡೆ ಗಮನ ಅಲ್ಲದೆ ಬೇರೆ ಎಲ್ಲರೂ ಇನ್ನ ಎಷ್ಟೋ ತರ ಧ್ಯಾನಗಳು ಮಾಡ್ತಾರೆ. ಮಂತ್ರಗಳು ಹೇಳ್ಕೊತಾ ಇರ್ತಾರೆ, ಬೀಜಾಕ್ಷರಿ ಮಂತ್ರಗಳು ಹೇಳ್ಕೊತಾ ಇರ್ತಾರೆ, ಇದೆಲ್ಲ ಇದೆ. ಅದೇ ಈ ಧ್ಯಾನದಲ್ಲಿ ಬರೀ ಸಹಜವಾದ ಉಸಿರಾಟದ ಕಡೆ ಗಮನ ಕೊಡ್ತಾ ಇದ್ರೆ ನಿಮ್ ಎಲ್ಲಾ ಬಾಡಿಲಿರೋ 7 ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಬಾಡಿಲಿ ಏನೇನು ನೆಗೆಟಿವಿಟಿ ಇದೆಯೋ, ನಮ್ ಕಾಯಿಲೆಗಳಿಗೆಲ್ಲಾ ಕಾರಣ ನಾವೇನೆ. ನಮ್ಮ ಮನಸ್ಸೇ ಎಲ್ಲಾ ಕಾಯಿಲೆಗಳಿಗೂ ಕಾರಣ. ಹಂಗಾಗಿ ಎಲ್ಲೆಲ್ಲಿ ನಾವು ಬ್ಲಾಕೇಜಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ನಮ್ಮ ಮನ್ಸಲ್ಲಿ ಗೊತ್ತಿಲ್ದೇನೆ ನಾವ್ ಎಷ್ಟೋ ಎಲ್ಲಾ ಆಲೋಚನೆಗಳು, ಮಕ್ಳ ಮೇಲೆ ಆಲೋಚನೆ, ಗಂಡನ ಮೇಲೆ ಇರ್ಬೋದು, ಅಥವಾ ನಮ್ ಕಾಯಿಲೆಗಳ ಮೇಲೆ ನಮಗೆ ಇದಿರ್ಬೋದು, ಎಲ್ಲಾ ತರ ಯೋಚನೆ ಮಾಡಿ ನಾವೇನ್ ಮಾಡ್ಕೊತೀವಿ, ಆ ಬ್ಲಾಕೇಜಸ್ ಎಲ್ಲ ನಮ್ಮಲ್ಲಿ ಇಟ್ಕೊಂಡು ಇನ್ನೂ ಜಾಸ್ತಿ ಮಾಡ್ಕೊತೀವಿ ಕಾಯಿಲೆ. ಅದನ್ನೆಲ್ಲ ಹೊರಗಾಕ್ಬಿಡ್ಬೇಕು. ಅವಾಗ ಎಲ್ರು ಜಗಳ ಆಡಿರ್ತೀವಿ, ಮನೆ ಜಗಳಗಳು ನಡೀತಿರುತ್ತೆ, ಏನೇನೋ ಆಗ್ತಾ ಇರುತ್ತೆ. ನಾವು ಅವನ್ ಬಿಟ್ಟು ಬಿಡಲ್ಲ, ಇಟ್ಕೊಂಡ್ ಕೂತಿರ್ತೀವಿ. ಆ ಇಟ್ಕೊಂಡ್ ಕೂತಾಗ ಹೊಸ ಕಾಯಿಲೆ ಇನ್ನೂ ಸ್ಟಾರ್ಟ್ ಆಗುತ್ತೆ. ಅದ್ ಬಿಟ್ಟು ನಾವ್ ಏನಕ್ ಧ್ಯಾನ ಮಾಡ್ಬೇಕು ಅಂದ್ರೆ ಎಲ್ಲಾ ಅಲ್ಲಲ್ಲಿ ಬಿಟ್ಬಿಡ್ತಾ ಇರ್ಬೇಕು. ಕಣ್ ಮುಚ್ಕೊಂಡ್ ಕೂತ್ರೆ ಮುಗಿದೋಯ್ತು, ನಿನ್ನೆಗೆನೆ. ಮತ್ತೆ ನಾಳೆ ಹೇಗಿರುತ್ತಪ್ಪ ನಾವು ಅಂತ ಯೋಚನೆ ಮಾಡೋದೇ ಬೇಡ. ಯಾಕೆಂದ್ರೆ ಈ ಮೊಮೆಂಟ್ ನಾನು ಕರೆಕ್ಟ್ ಡಿಸಿಷನ್ ತಗೊಂಡ್ರೆ ನಾಳೆ ಚೆನ್ನಾಗೇ ಇರುತ್ತೆ. ನಾಳೆ ಬಗ್ಗೆ ನಾವ್ ಯೋಚನೆ ಮಾಡೋದೇ ಬೇಡ. ನಾಳೆ ಇರ್ತೀವಿ ಅಂತ ನಮಗೆ ಗ್ಯಾರಂಟಿ ಇಲ್ಲ.
ಹಂಗಿದ್ದಾಗ ನಾಳೆದ್ ಯಾಕೆ ಯೋಚನೆ ಮಾಡ್ಬೇಕು? ಇವಾಗ ನಾನ್ ಕರೆಕ್ಟ್ ಆಗಿದ್ದೀನಾ, ಈಗ ನಾನ್ ಮಾಡ್ತಿರೋ ಸರಿ ಇದ್ಯಾ, ಇಷ್ಟ ಅನ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ನಾಳೆ ಅನ್ನೋದು ಚೆನ್ನಾಗಾಗ್ತಾ ಹೋಗುತ್ತೆ. ಬೇಡದಿರೋ ಆಲೋಚನೆಗಳೆಲ್ಲ ಬಿಟ್ಟು ಬಿಡ್ಬೇಕು. ಮತ್ತೆ ಇನ್ನೂ ಇಂಪಾರ್ಟೆಂಟ್ ಇದಕ್ಕೇನು ಅಂತಂದ್ರೆ, ನಾವು ಮಾಡೋಕೆ ಇದು ಯೋಚನೆಗಳು ಕಡಿಮೆ ಮಾಡ್ಕೊಳಕ್ಕೆ ನಾವು ತಿನ್ನೋ ಫುಡ್ ತುಂಬಾ ಕಾರಣ ಆಗುತ್ತೆ. ನಾನು ಎಷ್ಟೇ ನೀವು 2 ಅವರ್ಸ್ 3 ಅವರ್ಸ್ ಧ್ಯಾನ ಮಾಡಿರ್ಬಹುದು ಅಂದ್ರೂ ಫುಡ್ನು ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಏನ್ ಫುಡ್ ತಿಂತಾ ಇದ್ದೀರಾ ನೀವು? ಇದರಲ್ಲಿ ನಾನ್ ವೆಜಿಟೇರಿಯನ್ಸ್ ಎಷ್ಟು ಜನ ಇದ್ದೀರಾ? ನೀವು ನಾನ್ ವೆಜ್ಜಾ ವೆಜಿಟೇರಿಯನ್? ನೀವು ನಾನ್ ಇವ್ರು ತಿಂತಾ ಇದ್ರು ಬಿಟ್ಟಿದ್ದಾರೆ. ನೀವು ನಾನ್ ವೆಜಿಟೇರಿಯನ್. ಯಾರವರು? ನಿಮ್ ಓ ನಿಮ್ ತಮ್ಮ. ಓಕೆ. ನಾನ್ ವೆಜ್ ಅಂದ್ರೆ ತಪ್ಪು ತಿಳ್ಕೊಬೇಡಿ, ಹೇಳ್ತೇನೆ ನಿಧಾನಕ್ಕೆ ಬಿಡಿ. ಅಂದ್ರೆ ನಾವ್ ಏನೇ ಒಂದು ನಾವೀಗ ಅನುಭವಿಸ್ತಾ ಇರ್ತೀವಲ್ಲ ಈ ಜನ್ಮದಲ್ಲಿ, ಅದೆಲ್ಲಾನು ನಾವು ನಾನ್ ವೆಜ್ ತಿನ್ನೋದ್ರಿಂದಾನೇ ನಮ್ಮ ಕಾಯಿಲೆಗಳು ಏನೇ ಇರ್ಬೋದು ಅದು ಎಲ್ಲಾ ಜಾಸ್ತಿ ಆಗೋದು. ನಮ್ಮ ಏನು ಯಾವುದೇ ರೀತಿ ಪ್ರಾಬ್ಲಮ್ಸ್ ದೇಹಕ್ಕೆ ಸಂಬಂಧಪಟ್ಟಿರೋದು ನಮಗ್ ಗೊತ್ತಿಲ್ದೇನೆ ನಾವು ಈ ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಎಷ್ಟು ಹಿಂಸೆ ಕೊಡೋದಲ್ವಾ, ಅದು ಪ್ರಾಣಿ ಹಿಂಸೆ. ಅದು ಆಕ್ಚುಲಿ ಯಾರೋ ಕಟ್ ಮಾಡ್ತಾರೆ, ನೀವ್ ತಂದು ತಿಂತೀರ ನೀವ್ ಅನ್ಕೋಬಹುದು, ಆದ್ರೆ ತಿನ್ನೋರು ಇರೋದ್ರಿಂದಾನೇ ಅವ್ರಲ್ಲಿ ಕಟ್ ಮಾಡಿರ್ತಾರಲ್ವಾ. ನನಗ್ ತುಂಬಾ ಇಷ್ಟ ಅದಕ್ಕೆ ತಿಂತೀನಿ ಅಂತ ಎಷ್ಟು ಈಸಿಯಾಗಿ ನಾನ್ ವೆಜ್ ತಿನ್ನೋರು ಹೇಳ್ಬಿಡ್ತಾರೆ. ಆದ್ರೆ ನನಗ್ ತುಂಬಾ ಇಷ್ಟ ಅಂತ ನಮ್ಮ ಮಕ್ಳು ನಾವು ಕಟ್ ಮಾಡ್ಕೊಂಡು ತಿಂತೀವ? ತಿನ್ನಲ್ಲ ಅಲ್ವಾ. ಅದ್ ಅನ್ನಕ್ಕೆ ನಮಗ್ ಬೇಜಾರು, ಅದ್ ಹೇಳ್ಕೊಳಕ್ಕೆ ಬೇಜಾರು. ಮಕ್ಳು ಬೇಡ, ಅಟ್ಲೀಸ್ಟ್ ನಮ್ ದೇಹದಲ್ಲಿರೋ ಒಂದ್ ಪಾರ್ಟ್ ನಾವು ತಿಂತೀವ, ಏನಾರು ಬೆರಳೇನಾರು ಕಟ್ ಮಾಡ್ಕೊಂಡು ತಿಂತೀವ? ಆ ತರ ನಾವು ತಿನ್ನುವಾಗ ಒಂದ್ಸಲಿ ಕಣ್ಮುಂದೆ ತಂದ್ಕೊಳ್ಳಿ, ತಿನ್ಬೇಕಾ ನಾವು? ಅಷ್ಟು ಆ ಪ್ರಾಣಿ ಹಿಂಸೆ ಕೊಟ್ಟು ಅದನ್ನ ಸಾಯಿಸಿ ನಾವು ತಿನ್ಬೇಕಾ ಅಂತ ಒಂದ್ಸಲಿ ನೀವು ಲೆಕ್ಕ ಹಾಕೊಂಡಾಗ ಬಿಟ್ಬಿಡ್ತೀರಾ, ತಿನ್ನಲ್ಲ. ಆ ತಿನ್ನೋದ್ರಿಂದ ಈ ಜನ್ಮದಲ್ಲಿ ನಿಮಗೆ ಗೊತ್ತಾಗದೆ ಇರಬಹುದು ಅದ್ರಿಂದ ತೊಂದರೆಗಳು, ಮುಂದೆ ಹೋಗ್ತಾ 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 ತುಂಬಾ ಪ್ರಾಬ್ಲಮ್ಸ್ ನೆಕ್ಸ್ಟ್ ಜನ್ಮಗಳಲ್ಲಿ ಈ ಪಾಪನ ನಾವ್ ಆವಾಗ ಅನುಭವಿಸ್ತೀವಿ. ಈ ಜನ್ಮದಲ್ಲಿ ನೀವು ನೋಡಿರ್ಬೋದು ಎಷ್ಟೋ ಜನ ಬೆಡ್ ರಿಡನ್ ಆಗಿರುವಂತವ್ರು, ಎಷ್ಟೋ ಕಾಯಿಲೆಗಳಿಂದ ಅವ್ರೆಲ್ಲಾ ರೀತಿಲೂ ಒಳ್ಳೆಯವ್ರು ಇರ್ತಾರೆ. ಯಾಕಪ್ಪ ಇಷ್ಟು ಒಳ್ಳೆಯವ್ರಿಗೆ ಈ ತರ ಬಂತು ಅಂತ ನಾವ್ ಅನ್ಕೊಂಡಿರ್ತೀವಿ. ಅದವ್ರು ಈ ಜನ್ಮದಲ್ಲಿ ಮಾಡಿರೋ ಪಾಪ ಅಲ್ಲ, ಅದು ಹಿಂದಿನ ಜನ್ಮದಲ್ಲಿ ಗೊತ್ತೋ ಗೊತ್ತಿಲ್ದೇನೆ ಈ ತರ ನಾನ್ ವೆಜ್ ತಿನ್ನೋದು ಇದೆಲ್ಲ ಮಾಡೋದು. ನೀವ್ ಅನ್ಬೋದು ನಮ್ಮ ಪೂರ್ವಜರು ತಿಂತಾ ಇದ್ರು ನಾವು ತಿನ್ಕೊಂಡ್ ಬರ್ತಾ ಇದ್ದೀವಿ, ಅವ್ರಿಗೆ ಏನಾಗಿದೆ ಅಂತ. ಅವ್ರಿಗೆ ಅವಾಗ ಏನಾಗಿತ್ತು ಅಂದ್ರೆ ಆಕ್ಚುಲಿ ನಾನ್ ವೆಜ್ ತಿನ್ನೋರ್ಗೆ ಆ ಟೈಮಲ್ಲಿ ಅವ್ರಿಗೆ ಇನ್ನೇನು ತಿನ್ನೋಕ್ ಗೊತ್ತಿರ್ಲಿಲ್ಲ, ಅಂತ ಟೈಮಲ್ಲಿ ಅವ್ರು ತಿನ್ನೋಕ್ ಶುರು ಮಾಡಿದ್ರು. ಆಮೇಲೆ ಏನಾಯ್ತು, ಟೆಕ್ನಾಲಜಿ ಇಂಪ್ರೂವ್ ಆಯ್ತು, ನಮ್ಗೆಲ್ಲಾ ಗೊತ್ತಾಯ್ತು, ನಾವ್ ಹಿಂಗ್ ಬೆಳೆಸ್ಕೋಬಹುದು, ತಿನ್ಬಹುದು. ಇದೆಲ್ಲ ಗೊತ್ತಾದ್ಮೇಲೆ ನಮ್ಗೆ ಈಗ ಸಾಕಷ್ಟಿದೆ, ನಾನ್ ವೆಜ್ ತಿನ್ಬೇಕಂತಿಲ್ಲ, ತಿನ್ನೋಕ್ ಬೇಕಾದಷ್ಟಿದೆ. ಆದ್ರೆ ಮುಂಚೆ ನಾನ್ ವೆಜ್ ತಿನ್ನೋರ್ಗೆ ಏನಿತ್ತು, ಆಪ್ಷನ್ನೇ ಇರ್ಲಿಲ್ಲ ಬೇರೆ, ಅವ್ರು ಅದೇ ತಿನ್ಬೇಕಿತ್ತು ಹಂಗಾಗಿ ತಿಂತಾ ಇದ್ರು. ಈಗ ನಾವ್ ತಿಳ್ಕೊಂಡ್ಮೇಲೆ ಇದು ಪಾಪ ಅಂತ ಗೊತ್ತಾದ್ಮೇಲೆ ಆದಷ್ಟು ನಿಧಾನಕ್ಕೆ ಬಿಡೋಕೆ ಟ್ರೈ ಮಾಡಿ. ಆ ಧ್ಯಾನದಲ್ಲಿ ಈ ನೋವುಗಳೆಲ್ಲ ಹೋಗುವಂಥದ್ದು ಇದೆಲ್ಲ ಏನಾಗುತ್ತೆ, ನಾನ್ ವೆಜಿಟೇರಿಯನ್ ಫುಲ್ಲು ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ ನಾವು ತಗೋಬೇಕು. ಎಷ್ಟು ಶುದ್ಧವಾಗಿರೋ ಆಹಾರ, ಸಾತ್ವಿಕವಾದ ಆಹಾರ ತಗೋತೀವಿ, ಅಷ್ಟು ಬೇಗ ನಮ್ಮ ಮನಸ್ಸು ಒಂದು ಶೂನ್ಯ ಸ್ಥಿತಿಗೆ ಬರುತ್ತೆ. ಝೀರೋ ಥಾಟ್ ಲೆವೆಲ್ ಅಂತ ಏನಿರ್ತೀವೋ ಆ ಸ್ಥಿತಿ ತಲುಪುತ್ತೆ. ಆವಾಗ ನಮ್ಗೆ ಆ ಎನರ್ಜಿ ಚೆನ್ನಾಗಿ ಫ್ಲೋ ಆಗುತ್ತೆ. ಆ ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಇಷ್ಟೊಂದಿರುತ್ತೆ. ಈಗ ನಿಮಗೆ ಧ್ಯಾನದಲ್ಲಿ ನೋವು ಕಡಿಮೆ ಆಗ್ಬೇಕು ಅಂದ್ರೆ ಆ ಯೂನಿವರ್ಸಲ್ ಎನರ್ಜಿ ನಮ್ಮೊಳಗೆ ಎಷ್ಟು ಜಾಸ್ತಿ ಬರುತ್ತೋ ನಮಗೆ ಅಷ್ಟು ನಮ್ಗೆ ಕಾಯಿಲೆಗಳೆಲ್ಲ ದೂರ ಆಗುತ್ತೆ. ಸೊ ಇದೆಲ್ಲ ಮಾಡಕ್ ಆ ಕಾನ್ಸಂಟ್ರೇಷನ್ ಬೇಕು, ಆಲೋಚನೆಗಳು ಹೋಗ್ಬೇಕು ಅಂದಾಗ ನಾವು ತಗೊಳ್ಳೋ ಫುಡ್ಡು ಸಹ ಒಂದ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರಲ್ಲೆಲ್ಲ ಕೇಳಿರ್ಬೋದು, ರಜೋ ಗುಣ ಇರುವಂತಹ ಫುಡ್ ಇರುತ್ತೆ, ತಾಮಸ ಗುಣ ಇರುವಂತಹ ಫುಡ್ ಇರುತ್ತೆ. ನಿನ್ನೆದು ಮೊನ್ನೆದು ಫ್ರಿಜ್ ಅಲ್ಲಿ ಇಟ್ಟಿರೋದು ಹಳಸೋಗಿರೋ ಫುಡ್. ವೆಜಿಟೇರಿಯನ್ ತಿಂದ್ರೂನು ಎಷ್ಟೋ ರೂಲ್ಸ್ ಇದೆ. ಆತರ ಹಳೇದ್ ಪಳೆದು ಹಾಳಾಗಿರೋದು ಅದೆಲ್ಲ ತಿನ್ಬಾರ್ದು, ಬೆಳ್ಳುಳ್ಳಿ ತಿನ್ಬಾರ್ದು. ಈ ತರದ್ದೆಲ್ಲಾನು ಸ್ವಲ್ಪ ನಾವು ನೋಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಫುಡ್ ತಿನ್ನೋದು ಶುರು ಮಾಡ್ಕೋಬೇಕು. ಆಮೇಲೆ ಅದೇ ನಮ್ಗೆ ಟೈಮ್ ಸಿಕ್ಕದಾಗೆಲ್ಲ ಶ್ವಾಸದ ಕಡೆ ಗಮನ ಕೊಟ್ಕೊಂಡು ಕೂತ್ಕೊಳ್ಳಿ. ಇಷ್ಟು ಗಂಟೆ ಮಾಡಿದ್ವಿ ಅಂತ ಯಾರು ಅನ್ಕೋಬೇಡಿ, ಗಂಟೆ ಮಾಡಿದೆ ನಾನು ಅಂತ ಅದು ಇಂಪಾರ್ಟೆಂಟ್ ಅಲ್ಲ, ಎಷ್ಟೊತ್ತು ನಿಮ್ ಧ್ಯಾನ ಚೆನ್ನಾಗಾಗಿದೆ ಅನ್ನೋದು ಇಂಪಾರ್ಟೆಂಟ್. ಸೊ ಶುರುನಲ್ಲಿ ನಿಮ್ಗೆ ಯೋಚನೆ ಬರ್ತಿದ್ರು ಪರವಾಗಿಲ್ಲ, ಪೇಷನ್ಸ್ ಇರ್ಬೇಕು. ನಾನ್ ಕಂಟಿನ್ಯೂ ಮಾಡ್ತೀನಿ ಆ ಯೋಚನೆಗಳೆಲ್ಲ ನಂಗೆ ಹೋಗುತ್ತೆ ಅಂತ ಅನ್ಕೊಂಡು ನೀವು ಮಾಡಕ್ ಶುರು ಮಾಡಿದಾಗ ನಾವೆಲ್ಲ ಏನಕ್ಕೋದು, ಏನೋ ಪ್ರಾಬ್ಲಮ್ ಬಂದಾಗ ಧ್ಯಾನ ಮಾಡ್ಬೇಕು ಅಂತ. ಈಗ ಚಿಕ್ಕವ್ರು ನೀವೆಲ್ಲ ಪ್ರಾಬ್ಲಮ್ ಬರೋದು ಕಾಯೋದ್ ಬೇಡ, ನಾವು ಧ್ಯಾನ ಮಾಡಕ್ ಶುರು ಮಾಡ್ಬಿಟ್ರೆ ಪ್ರಾಬ್ಲಮ್ಸೇ ಬರಲ್ಲ. ಅವಾಗ ಅಲ್ಲಿವರೆಗೂ ಕಾಯೋದೇ ಬೇಡ, ಯಾವ ಪ್ರಾಬ್ಲಮು ಬರಲ್ಲ, ಯಾವ ಡಾಕ್ಟರ್ಸು ಬೇಡ. ಆಮೇಲೆ ಮಕ್ಳು ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಾ ಇದ್ದಾಗ ನಿಮ್ ಮಕ್ಳು ನಿಮ್ಮನ್ನ ಫಾಲೋ ಮಾಡ್ತಾರೆ. ಮಕ್ಳಿಗಂತೂ 5 years ಆದ್ಮೇಲೆ ಅವ್ರಿಗೆ ಧ್ಯಾನ ಹೇಳ್ಕೊಟ್ಬಿಟ್ರೆ ಅವ್ರು ಯಾವ್ದೇ ರೀತಿಲೂ ತಪ್ಪುದಾರಿ ಹಿಡಿಯಲ್ಲ. ಆ ಟೀನೇಜ್ ಟೈಮಲ್ಲಿ ನೀವು ನೋಡಿರ್ಬೋದು, ತುಂಬಾ ಕಷ್ಟ ಮಕ್ಳನ್ನ ಹ್ಯಾಂಡಲ್ ಮಾಡೋದು. ಹಂಗಾಗಿ ನೀವು 5 years ಆಗ್ತಿದಂಗೆ ಬರೀ ನಾವು ಮಕ್ಳಿಗೆ ಒಳ್ಳೆ ಕಾನ್ವೆಂಟ್ ಸೇರ್ಸದ್ನ, ಒಳ್ಳೆ ಸ್ಕೂಲಿಗೆ ಸೇರ್ಸದ್ನ, ಒಳ್ಳೆ ಕಾಲೇಜಿಗೆ ಸೇರ್ಸದ್ನ, ಒಳ್ಳೆ ಬಟ್ಟೆ ಕೊಡ್ಸದ್ನ, ಅವ್ನಿಗೆ ಆಸ್ತಿ ಮಾಡದ್ನ, ಬರೀ ಇಷ್ಟನ್ನ ಯೋಚನೆ ಮಾಡ್ಬೇಡಿ. ಅವ್ರಿಗೆ ನೀವು ಮೇನ್ ಕೊಡ್ಬೇಕಾಗಿರೋದು ಈ ತರ ಅವ್ರಿಗೊಂದು ಈ ಕಲ್ಚರ್ ಕೊಡ್ಬೇಕು ನಾವು. ಧ್ಯಾನ ಮಾಡು, ನೀನ್ ತಿಳ್ಕೊ, ನೀನ್ ಏನೇನ್ ಮಾಡ್ಕೋಬೇಕಿಂತಿದ್ಯೋ ಅದ್ರಲ್ಲೇ ಗೊತ್ತಾಗುತ್ತೆ ನಿನಗೆ, ಅದನ್ನ ಹೇಳಿ ಅವ್ರನ್ನ ಕೂರ್ಸಿ ನಾವು ಧ್ಯಾನ ಮಾಡಿಸ್ದಾಗ ಏನಾಗುತ್ತೆ, ಆ ಮಕ್ಳು ಚೆನ್ನಾಗೂ ಬೆಳಿತಾರೆ, ಚೆನ್ನಾಗೂ ಓದ್ತಾರೆ. ಸೊ ಅದು ನಾವು ಇನ್ಮೇಲೆ ಅದೇ ಆಲೋಚನೆ ಬರ್ತಾ ಇದೆ ಅನ್ಕೊಂಡವ್ರು ಬಂದ್ರೆ ಬರ್ಲಿ, ಬಿಟ್ಟು ಬಿಡಿ. ಏನಾರು ಬರ್ಲಿ ಆಲೋಚನೆ, ಅದ್ರ ಪಾಡಿಗೆ ಅದ್ ಬರ್ತಾ ಇರುತ್ತೆ. ನೀವು ಶ್ವಾಸದ ಕಡೆ ಗಮನ ಕೊಡಿ ಅಷ್ಟೇ. ಒಂದೊಂದ್ಸಲಿ ನೀವು ಹೊರಡಿ ಧ್ಯಾನ ಮಾಡುವಾಗ ಫುಲ್ಲು ಡೀಪ್ ಆಗಿ ಹೋಗಿದ್ದಾಗ ಮತ್ತೆ ಶ್ವಾಸದ ಕಡೆ ಗಮನ ಕೊಟ್ಟಿಲ್ಲ ಅಂತ ಗಾಬರಿ ಆಗೋದ್ ಬೇಡ. ಆಮೇಲೆ
ನಿಮಗೆ ಎಚ್ಚರ ಆದಾಗ ಶ್ವಾಸದ ಕಡೆ ಗಮನ ಕೊಡಿ ಅಷ್ಟೇ. ಇಲ್ದಿದ್ರೆ ಧ್ಯಾನ ಅದ್ರ ಪಾಡಿಗದು ಆಗ್ತಾ ಇರುತ್ತೆ. ಸೊ ಮಾಸ್ಟರ್ಸ್ ಇಷ್ಟು ಇವತ್ತದೇ ಡೌಟ್ ಇರೋರು ಸುಮಾರು ಜನ ಇನ್ನು ಆಲೋಚನೆಗಳು ಬರ್ತಾ ಇದೆ, ಹೇಗ್ ಹೋಗಿಸ್ಕೊಳ್ಳೋದು ಅಂತ ಹೇಳಿದ್ರೆ ಈ 3 ಟಿಪ್ಸ್ ಅಷ್ಟೇ. ಒಂದು, ಶುದ್ಧ ಸಾತ್ವಿಕ ಆಹಾರ ತಗೊಳ್ಳಿ. ಇನ್ನೊಂದು, ಟೈಮ್ ಸಿಕ್ಕದಾಗೆಲ್ಲ 10 ಮಿನಿಟ್ಸ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಧ್ಯಾನ ಮಾಡ್ತಾ ಹೋಗ್ಬೇಕಷ್ಟೇ. ಧ್ಯಾನ ಅಂತಂದ್ರೆ ಬರೀ ಶ್ವಾಸದ ಕಡೆ ಗಮನ ಅಲ್ಲ, ಮನಸ್ಸನ್ನ ಶುದ್ಧಿ ಮಾಡ್ಕೊಳ್ಳೋದು. ಅದರಿಂದ ಎಷ್ಟೋ ಕಾಯಿಲೆಗಳನ್ನ ನಾವು ಗುಣಪಡಿಸ್ಕೋಬಹುದು. ಸೊ ಮಾಸ್ಟರ್ಸ್ ಯಾರಿಗಾರು ಏನಾದ್ರು ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಇವತ್ತಿನ ಧ್ಯಾನದ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದಾರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಪ್ರತಿದಿನ ನಾವು ಹೊಸಬ್ರಿಗೆ ಮತ್ತೆ ಮತ್ತೆ ಹೇಳ್ತಾ ಇದೀನಿ, ಪ್ರತಿದಿನ ಮಾಡಿ ಧ್ಯಾನ, ಒಂದಿನಾನು ತಪ್ಪಿಸ್ಬೇಡಿ. ಅಟ್ಲೀಸ್ಟ್ 41 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಿ. ಆನ್ಲೈನ್ ಅಲ್ಲಿ ಇವತ್ತು ಹೊಸಬ್ರು ಯಾರು ಇದ್ದೀರಾ ಜಾಯ್ನ್ ಆಗಿರೋರು? ಸೊ ಎಲ್ಲ ಹಳಬ್ರೇನು? ಸೊ ಓಕೆ ಮಾಸ್ಟರ್ಸ್. ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರಿ? ಸೊ ನೀವ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಸುವರ್ಣ ಅಂತ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಹಾ ಮೇಡಮ್, ಬೀದರಿಂದ ಮೇಡಮ್. ನಾನು ನೀವಾಗ ಜಾಯ್ನ್ ಆಗಿದ್ದು ಇವತ್ತೇ ಮೇಡಮ್. ಓಕೆ ಓಕೆ. ಯಾವಾಗಿಂದ? ಇವತ್ತಿಂದ ಜಾಯ್ನ್ ಆಗಿದ್ದು, ಬಟ್ ನಾನ್ ಮಾಡ್ತಾ ಇರೋದು 1.5 year ಆಯ್ತು ಮೇಡಮ್. ಓಕೆ. ತುಂಬಾ ಒಳ್ಳೇದಾಗಿದೆ ಮೇಡಮ್ ಧ್ಯಾನದಿಂದ. ಹಾ. ನಾನು ಕ್ಲಾಸ್ ಎಲ್ಲ ಹೇಳ್ಕೊಡ್ತಿದ್ದೆ ಮೊದಲು. ಇವಾಗ ಮ್ಯಾರೇಜ್ ಆಗಿದ ನಂತರ ಸ್ವಲ್ಪ ಕೇಳಿಸ್ತಿಲ್ಲ ಮೇಡಮ್, ಏನು? ನಾನು ಕ್ಲಾಸ್ ಅದು ಹೇಳ್ಕೊಡ್ತಿದ್ದೆ ಮೊದಲು, ಇಲ್ಲೇ ಮನೆಯಲ್ಲೇ ಮಂಡಲ ಧ್ಯಾನ ಮಾಡಿಸ್ತಿದ್ದೆ. ಮಾಡಿಸಿದವ್ರಿಗೂ ಎಲ್ಲ ಒಳ್ಳೇದಾಗಿದೆ, ನಮ್ಮ ಮನೆಗೂ ತುಂಬಾ ಚೆನ್ನಾಗಿದೆ. ಇವಾಗ ಯಾರು ಕೇಳಿದ್ರಿಗೆ ಮಾತ್ರ ಹೇಳ್ಕೊಡ್ತಿದೀನಿ, ನಾನು ಹೇಳ್ಕೊಡ್ತಾ ಇದ್ದೀನಿ. ಅಂದ್ರೆ ಮಂಡಲ ಮಾತ್ರ ಮಾಡ್ತಾ ಇಲ್ಲ ಮೇಡಮ್. ಒಳ್ಳೇದು. ಓಕೆ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಹಾಗೆ ಕಂಟಿನ್ಯೂ ಮಾಡಿ ಮೇಡಮ್, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗಿ, ಒಳ್ಳೇದಾಗುತ್ತೆ. ಅಂದ್ರೆ ಮೇನ್ ಓಕೆ ಮಾಸ್ಟರ್ಸ್ ಎಲ್ಲರಿಗೂ ಅಷ್ಟೇ, ಆಲೋಚನೆಗಳು ಜಾಸ್ತಿ ಇರಬಾರ್ದು ಅಂದ್ರೆ ಮನಸ್ಸಿಗೆ ಏನು ಹಾಕೋಬೇಡಿ ಅಷ್ಟೇ. ಯಾವ್ದು ಮನ್ಸಲ್ಲಿ ಇರುತ್ತೆ ಅಂದ್ರೆ ನಾವು ಜಾಸ್ತಿ ಯಾವ್ದು ಗಮನ ಕೊಡ್ತೀವೋ ಅದು ಮನ್ಸಲ್ಲಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಬೇಡದಿರೋ ಕಡೆ ದೃಷ್ಟಿ ಹಾಕಕ್ಕೆ ಹೋಗ್ಬಾರ್ದು, ಆ ಕಡೆ ಗಮನ ಹರಿಸ್ಲೇಬಾರ್ದು. ಆವಾಗ ನಮ್ ಮನ್ಸಲ್ಲಿ ಬೇಡವಾಗಿರೋ ಆಲೋಚನೆಗಳು ಕೂರಲ್ಲ. ಓಕೆ ಮಾಸ್ಟರ್ಸ್, ಇನ್ಯಾರಾದ್ರೂ ಮತ್ತೇನಾದ್ರು ಶೇರ್ ಮಾಡ್ಕೊಳ್ಳೋದಿದ್ಯಾ? ಥ್ಯಾಂಕ್ ಯು ಮಾಸ್ಟರ್ಸ್. ಸೊ ಮತ್ತೆ ನಾಳೆ ಇನ್ನೊಂದು ಹೊಸ ಟಾಪಿಕ್ ಜೊತೆ ಮತ್ತೆ ಎಲ್ಲ ನಾಳೆ ಮೀಟ್ ಆಗೋಣ. ಥ್ಯಾಂಕ್ ಯು.